ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು 10ನೇ ತರಗತಿ 10th ಸ್ಟ್ಯಾಂಡರ್ಡು ಸೈನ್ಸ್ ಫಸ್ಟ್ ಚಾಪ್ಟರ್ ನೋಡ್ತಾ ಹೋಗೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸ್ನೇಹಿತರೆ, ಸೊ ಇದನ್ನು ನೋಡ್ತಾ ಹೋದರೆ MCQs ಜೊತೆಗೆ ಈ ಚಾಪ್ಟರ್ಸ್ನು ಸಹ ಕವರ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥೈಸಬೇಕಾದರೆ ಅಲ್ಲಿ ಏನಾಗಿರಬೇಕು? ವಸ್ತುವಿನ ಸ್ಥಿತಿ ಬದಲಾವಣೆ ಆಗಿರಬೇಕು, ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಿರಬೇಕು, ವಸ್ತುವಿನ ತಾಪದಲ್ಲಿ ಬದಲಾವಣೆ ಆಗಿರಬೇಕು, ಈ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಅಂದರೆ ರಾಸಾಯನಿಕ ಕ್ರಿಯೆ ಅಂತಕ್ಕಂಥದ್ದು ಜರುಗಿದೆ ಒಂದು ವಸ್ತುವಿನ ಮೇಲೆ ಅಂತ ನೋಡ್ತಾ ಹೋದರೆ ಅಲ್ಲಿ ಬದಲಾವಣೆ ಯಾವುದರಲ್ಲೆಲ್ಲ ನಾವು ಬದಲಾವಣೆನ ಕಾಣ್ತೀವಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ನಾನು ಹೇಳ್ಬಿಡ್ತೀನಿ. ಈ ಮೇಲಿನ ಎಲ್ಲವೂ ಅಂತಕ್ಕಂಥದ್ದಾಗಿರುತ್ತೆ. ವಸ್ತುವಿನ ಸ್ಥಿತಿ ಬದಲಾವಣೆ ಆಗಿರಬೇಕು, ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಿರಬೇಕು, ಮತ್ತು ವಸ್ತುವಿನ ತಾಪದಲ್ಲೂ ಸಹ ಬದಲಾವಣೆ ಆಗಿರಬೇಕು. ಸೊ ಆಗ ರಾಸಾಯನಿಕ ಕ್ರಿಯೆ ಜರುಗಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 10th ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಅರ್ಥ ಮಾಡ್ತಿದ್ದಾರೆ ಅನ್ನೋದನ್ನ ಈ ಒಂದು ಕ್ವಶನ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಚಾಪ್ಟರು ಸೊ ಫಸ್ಟ್ ಏನಿದೆ, ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇರಿಸಿದಾಗ ಏನಾಗುತ್ತೆ? ಕಬ್ಬಿಣದ ಕಾವಲಿನ ತೇವಾಂಶಯುಕ್ತ ವಾತಾವರಣ ತೆರೆದಿಟ್ಟಾಗ ಏನಾಗುತ್ತೆ? ದ್ರಾಕ್ಷಿ ಹುದುಗುವಿಕೆಗೆ ಒಳಪಟ್ಟಾಗ ಏನಾಗುತ್ತೆ? ಆಹಾರವನ್ನು ಬೇಯಿಸಿದಾಗ ಏನಾಗುತ್ತೆ? ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಏನಾಗುತ್ತೆ? ನಾವು ಉಸಿರಾಡಿದಾಗ ಏನಾಗುತ್ತೆ? ಇದೆಲ್ಲ ಕೆಲವೊಂದು ಚೇಂಜಸ್ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇರಿಸಿದಾಗ ಏನಾಗುತ್ತೆ? ಹಾಲು ಒಡೆದೋಗುತ್ತೆ, ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ ಅತಿಯಾದ ಬಿಸಿಯಾದಾಗ. ಆ್ಯಂಡ್ ಅದೇ ರೀತಿ ಅಥವಾ ಒಂಥರ ಸ್ಮೆಲ್ಲು ಸಹ ಬರುತ್ತೆ, ಅದಾದಮೇಲೆ ಎತ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಕಬ್ಬಿಣದ ಕಾವಲಿ ಅಥವಾ ಬಾಣಲಿ ಮುಳೆಯನ್ನು ತೇವಾಂಶಯುಕ್ತ ವಾತಾವರಣ ತೆರೆದಿಟ್ಟಾಗ ಏನಾಗುತ್ತೆ? ಕಬ್ಬಿಣದ ಆಕ್ಸೈಡ್ ಬಿಡುಗಡೆ ಆಗುತ್ತೆ, ಅಥವಾ ಒಂದು ತುಕ್ಕು ಅಂತ ಏನು ಹೇಳ್ತೀವೋ ಸೊ ಆಕ್ಸೈಡ್ ಬಿಡುಗಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ದ್ರಾಕ್ಷಿ ಉದುಗುವಿಕೆಯಿಂದ ಅದು ಉಳಿ ಬರ್ತಕ್ಕಂಥದ್ದಾಗಿರೋದು. ಆಹಾರವನ್ನು ಬೇಯಿಸಿದಾಗ ಬೇಯಿದಂತಹ ಆಹಾರ ಇರುತ್ತೆ, ಬಟ್ ಸ್ವಲ್ಪ ಹೊತ್ತು ಏನಾಗುತ್ತೆ, ಅದು ಚೆನ್ನಾಗೇ ಇರುತ್ತೆ, ಅಥವಾ ಅದು ಸಹ ಏನಾಗುತ್ತೆ, ಆಹಾರ ಬೇಯಿಸಿದಾಗ ಸಾಫ್ಟ್ ಬರುತ್ತೆ, ಅಥವಾ ಇನ್ನೊಂದೇನೋ ಚೇಂಜಸ್ ಆಗುತ್ತೆ. ನಾವು ಏನು ಒರಿಜಿನಲ್ ಇರುತ್ತೋ ಬೇಯಿಸ್ತಾ ಇದ್ದಾಗ ಏನಿರುತ್ತೋ ಅದೇ ಸೇಮ್ ಇರೋದಿಲ್ಲ, ಹೌದಲ್ವ? ಚೇಂಜಸ್ ಆಗುತ್ತೆ. ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಏನಾಗುತ್ತೆ? ತುಂಬ ಒಂದು ಬದಲಾವಣೆಗಳು ಸಹ ಆಗ್ತಾ ಹೋಗ್ತವೆ ಈ ಒಂದು ಬಾಡಿ ಒಳಗಡೆ, ಹೌದಲ್ವಾ? ಸೊ ನಾವು ಉಸಿರಾಡಿದಾಗ ಆಗಿರ್ಬೋದು. ಸೊ ಇದೆಲ್ಲ ಏನಂತ ಕರೀತಾರೆ? ಸೊ ಈ ಎಲ್ಲ ಸನ್ನಿವೇಶಗಳಲ್ಲಿ ಪ್ರಾರಂಭದಲ್ಲಿದ್ದಂಥ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾವಣೆ ಆಗುತ್ತೆ. ಸೊ ಏನು ಒರಿಜಿನಾಲಿಟಿ ಇರುತ್ತೋ ಅದು ಚೇಂಜಸ್ ಆಗ್ತಾ ಹೋಗುತ್ತೆ, ಅಲ್ಲೊಂದು ಕ್ರಿಯೆ ನಡೆಯುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಕುರಿತು ಈಗಾಗಲೇ ಕಲಿತಿದ್ದೇವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಭೌತಿಕ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ನೀರನ್ನು ನಾವು ಐಸ್ ಮಾಡ್ಬೋದು, ಆ್ಯಂಡ್ ಅದೇ ರೀತಿ ಐಸನ್ನು ನೀರು ಮಾಡ್ಬೋದು. ಅಂದರೆ ಒರಿಜಿನಾಲಿಟಿ ಚೇಂಜಸ್ ಆದ್ರೂ ಸಹ ಚೇಂಜಸ್ ಆಗಿರ್ತಕ್ಕಂಥ ಮತ್ತೆ ಒರಿಜಿನಾಲಿಟಿಗೆ ತರಬಹುದು. ಅಂಥದ್ದೇ ನಾವು ಭೌತಿಕ ಅಂತ ಹೇಳ್ತೀವಿ, ಭೌತಿಕ ಬದಲಾವಣೆ ಅಂತ ಹೇಳ್ತೀವಿ. ರಾಸಾಯನಿಕ ಬದಲಾವಣೆ ಅಂದರೆ ಫಾರ್ ಎಕ್ಸಾಂಪಲ್ ಹಾಲನ್ನು ನಾವು ಮೊಸರು ಮಾಡ್ತೀವಿ, ಬಟ್ ಮೊಸರನ್ನ ನಾವು ಹಾಲು ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಸೊ ಇಂಥದ್ದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಆ್ಯಂಡ್ ಬೆಸ್ಟ್ ಒಂದು ಸ್ವಭಾವ ಅಂತ ಹೇಳಿದೆ, ಬಟ್ ಇದು ತುಂಬ ಸ್ವಭಾವ ಬರ್ತಾ ಹೋಗ್ತವೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ನ ನೋಡೋದಾದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ರಾಸಾಯನಿಕ ಕ್ರಿಯೆಯ ಅರ್ಥ ಏನು ಎಂಬ ಒಂದು ಮಾಹಿತಿಗೆ ಉತ್ತರವನ್ನು ಇಲ್ಲಿ ಕಂಡುಕೊಳ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಒಂದು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಸುಮಾರು 2 ಸೆಂಟಿಮೀಟರ್ ಉದ್ದದ ಮೆಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸ್ಕೊಳ್ಬೇಕಂತೆ. ಆ್ಯಂಡ್ ಅದನ್ನು ಇಕ್ಕಳ ಸಹಾಯದಿಂದ, ಅಂದರೆ ಮಧ್ಯಸಾರತ್ವ ಏನು ಒಟ್ಟಿನಲ್ಲಿ ಕಾಯಿಸ್ಕೊಳ್ಬೇಕು. ಅದನ್ನು ಕಾಯಿಸ್ಕೊಂಡಾಗ ಏನಾಗುತ್ತೆ? ಕಾಯಿಸಿ ಬರ್ನರ್ ಬಳಸಿ ಅದನ್ನು ಉರಿಸಿ ಮತ್ತು ಉತ್ಪತ್ತಿಯಾದ ಬೂದಿಯನ್ನು ಚಿತ್ರ 1ರಲ್ಲಿ ಇಲ್ಲಿದೆ ನೋಡಿ, ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸಿ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವಾಗ ಯಾವಾಗಲೂ ಅದು ನಿಮ್ಮ ಕಣ್ಣುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಇಡಿ. ಸೊ ಹಾಕಿರ್ತಕ್ಕಂಥದ್ದೇನು? ಮೆಗ್ನೀಷಿಯಂ ಪಟ್ಟಿ. ಕಾಯಿಸಾದ್ಮೇಲೆ ಅಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಓಕೆ, ಸೊ ಮೆಗ್ನೀಷಿಯಂ ಪಟ್ಟಿಯನ್ನು ಏನು ಹಾಕಿರ್ತಾರೋ ರಿಬ್ಬನ್ನು, ಸೊ ಅದನ್ನು ಕಾಯಿಸಿದಾಗ ಬರ್ತಕ್ಕಂಥದ್ದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾವಣೆ ಆಗುತ್ತೆ. ಅದು ರಾಸಾಯನಿಕ ಕ್ರಿಯೆಯಿಂದ ನಾವು ಹೇಳ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾದದ್ದು ನೀವು ಗಮನಿಸುವಿರಿ. ಈ ಪುಡಿಯನ್ನು ನಾವು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೀವಿ. ಇದು ಮೆಗ್ನೀಷಿಯಂ ಮತ್ತು ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ನಡುವೆ ನಡೀತಕ್ಕಂಥ ಒಂದು ಕ್ರಿಯೆಯಾಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಚೇಂಜಸ್ ಆಯಿತು, ಕನ್ವರ್ಟ್ ಆಯಿತು, ಅಥವಾ ಒಂದು ಕ್ರಿಯೆ ನಡೀತು. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಸಾರಯುಕ್ತ ಸಲ್ಫರಿಕ್ ಆಮ್ಲ ಅಥವಾ ನೋಡಿ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫರಿಕ್ ಆಮ್ಲವನ್ನು ಸೇರಿಸ್ತಕ್ಕಂಥದ್ದು. ಯಾವುದ್ರ ಜೊತೆಗೆ? ಸತು, PB ಲೆಡ್ ಅಂತ ಹೇಳ್ತೀವಿ, ಸತು
ಅದರ ಜೊತೆಗೆ ಹಾಕಿದಾಗ ಅಲ್ಲಿ ಏನಾಗುತ್ತೆ, ಸತುವಿನ ಚೂರುಗಳ ಸುತ್ತ ಏನಾದರೂ ಬದಲಾವಣೆ ಉಂಟಾಗಿದೆಯೇ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಅಂತ ಹೇಳಿದಾಗ ಇಲ್ಲಿ ಹೈಡ್ರೋಜನ್ ಅನಿಲ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಹೈಡ್ರೋಜನ್ ಅನಿಲ ಉಂಟಾಗ್ತಕ್ಕಂಥದ್ದು. ಸೊ ಹೀಗಾಗಿ ಸಲ್ಫರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದಾಗ ಆ ಒಂದು PB ಲೆಡ್ ಮತ್ತು ಈ ಒಂದು ಸಲ್ಫರಿಕ್ ಆಮ್ಲ ಜೊತೆ ಸೇರಿ ಏನಾಗುತ್ತೆ, ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಸೊ ಇದನ್ನು ನಾವು ರಾಸಾಯನಿಕ ಕ್ರಿಯೆ ನಡೀತು ಅಂತ ಹೇಳ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ ಅಂತ ಹೇಳಿದಾಗ ಅಲ್ಲಿ ಸ್ಥಿತಿ ಬದಲಾವಣೆ ಆಗುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ಅನಿಲ ಬಿಡುಗಡೆ ಆಗ್ತಕ್ಕಂಥದ್ದಾಗಿರುತ್ತೆ, ತಾಪದಲ್ಲಿ ಬದಲಾವಣೆ ಆಗುತ್ತೆ. ಈ ಇಷ್ಟು 4 ಪಾಯಿಂಟ್ಸ್ಗಳು ಸಹ ಈ ಒಂದು ರಾಸಾಯನಿಕ ಕ್ರಿಯೆ ಒಂದು ಸ್ಥಿತಿ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ, ಚೇಂಜಸ್ ಆಗ್ತಕ್ಕಂಥದ್ದು ಅಥವಾ ಕ್ರಿಯೆ ನಡೆದಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಕೇಳ್ಬೋದು, ಅಲ್ಲಿ 3 ಕೇಳ್ಬೋದು, 4 ಕೇಳ್ಬೋದು, 2 ಕೇಳ್ಬೋದು. ಸೊ ಎಕ್ಸಾಮ್ಸಲ್ಲಿ ಎಷ್ಟಾದ್ರು ಕೇಳ್ಬೋದು. ಬಟ್ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂದರೆ ಅಲ್ಲಿ ಸ್ಥಿತಿ ಬದಲಾವಣೆ ಆಗುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ಅನಿಲದ ಬಿಡುಗಡೆ ಆಗುತ್ತೆ, ತಾಪದಲ್ಲಿ ಬದಲಾವಣೆ ಆಗುತ್ತೆ. ಓಕೆ, ಸೊ ಇದನ್ನು ರಾಸಾಯನಿಕ ಒಂದು ಸಮೀಕರಣವನ್ನು ಯಾವ ರೀತಿ ಬರೆಯೋದು ಅಂತ ನೋಡ್ತಾ ಹೋದ ಸ್ನೇಹಿತರೆ, ನೋಡಿ ಇಲ್ಲಿದೆ. ಮೆಗ್ನೀಷಿಯಮನ್ನು ಆಕ್ಸಿಜನ್ ಜೊತೆ ಕ್ರಿಯೆ ನಡೆಸಿದಾಗ ಆಗ್ತಕ್ಕಂಥದ್ದು ಮೆಗ್ನೀಷಿಯಂ ಆಕ್ಸೈಡು, ಹೌದಲ್ವಾ. ಸೊ ಮೆಗ್ನೀಷಿಯಂ ಹಾಕೋದ್ರಲ್ಲಿ ಅದ್ರ ಜೊತೆಗೆ ಆಕ್ಸಿಜನ್ ರಿಯಾಕ್ಟ್ ಆಯಿತು, ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಯಿತು. ಸೊ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಈಕ್ವಲ್ಸ್ ಟು ಮೆಗ್ನೀಷಿಯಂ ಆಕ್ಸೈಡು. ಇದನ್ನು ಪ್ರತಿವರ್ಧಕಗಳು ಅಂತ ಕರೀತಾರೆ, ಇದನ್ನು ಉತ್ಪನ್ನ ಅಂತ ಕರೀತಾರೆ. ಬಂದಂತಹ ರಿಸಲ್ಟ್ ಏನಿದೆಯೋ ಅದು ಉತ್ಪನ್ನ. ನಾವು ಹಾಕಿರ್ತಕ್ಕಂಥ ಏನು ಇಂಗ್ರೀಡಿಯೆಂಟ್ಸ್ ಅಥವಾ ಏನೋ ಒಂದು ಇದಾಗಿರುತ್ತೋ ಅಲ್ಲ ರಾಸಾಯನಿಕ ಕ್ರಿಯೆ ನಡೆದಿರುತ್ತೋ, ಸೊ ಅದನ್ನು ನಾವು ಪ್ರತಿವರ್ಧಕಗಳು ಅಂತ ಕರಿತಾ ಹೋಗ್ತೀವಿ. ಸೊ ಅದಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದೆ ನೋಡಿ. ಪ್ರತಿವರ್ಧಕಗಳು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವುದನ್ನು ಪದ ಸಮೀಕರಣವು ಅವುಗಳ ನಡುವೆ ಬರೆದ ಬಾಣದ ಗುರುತಿನ ಮೂಲಕ ತೋರಿಸುತ್ತದೆ. ಬಾಣದ ಗುರುತು ಇದಾಗಿರುತ್ತೆ. ಆ್ಯಂಡ್ ಪ್ರತಿವರ್ಧಕಗಳನ್ನ ಅವಳ ನಡುವೆ ಸಂಕಲನ ಚಿಹ್ನೆಯನ್ನು ಬಳಸಿ ಇಲ್ಲಿ ಹಾಕಿದ ನೋಡಿ ಪ್ಲೇಸು. ಆ್ಯಂಡ್ ಬಳಸಿ ಎಡಬದಿಯಲ್ಲಿ LHS, ಇದು LHS ಅಥವಾ ಪ್ರತಿವರ್ಧಕಗಳು, ಈ ಕಡೆದು ಇರ್ತಕ್ಕಂಥದ್ದು RHS. ಎರಡೂ ಸಹ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ಅದೇ ರೀತಿ ಉತ್ಪನ್ನಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಪ್ಲಸ್ ಬಳಸಿ ಬಲಬದಿಯಲ್ಲಿ ಬರೆಯಲಾಗುತ್ತೆ. ಸೊ ಇಲ್ಲೂ ಸಹ ಬರುತ್ತೆ, ಕೆಲವೊಂದು 2, 3 ಇದ್ದಾಗ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಒಂದು ತೋರಿಸಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟು ಸೊ ಇದು ಬರೆಯೋದು. ಓಕೆ, ಆ ಒಂದು ಪ್ರಶ್ನೆ ನೋಡ್ತಾ ಬರೋಣ. ಪ್ರತಿವರ್ಧಕ ಅಥವಾ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ SLG ಹಾಗೂ AG ಸಂಕೇತಗಳ ಅರ್ಥವು ಕ್ರಮವಾಗಿ ಯಾವ ರೀತಿ ಇರುತ್ತದೆ? ಸೊ ಇಲ್ಲಿ SLG AG ಅಂತ ಹೇಳಿದರೆ ಸ್ನೇಹಿತರೆ, S ಮೀನ್ಸ್ ಸಾಲಿಡ್, L ಮೀನ್ಸ್ ಲಿಕ್ವಿಡ್, ಗ್ಯಾಸಿಯಸ್ ಆ್ಯಂಡ್ AG ಆಕ್ವೆಟಿಕಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರತಿವರ್ಧಕ ಅಥವಾ ಉತ್ಪನ್ನ, ಈಗ ನಾವು ನೋಡಿದ್ವಿ, ಯಾವುದನ್ನ ನೋಡಿದ್ವಿ, ಇಲ್ಲಿ ನೋಡಿದ್ವಿ ಪ್ರತಿವರ್ಧಕ ಯಾವುದು, ಫಸ್ಟ್ ಏನು LHS ಬರುತ್ತೋ ಇದನ್ನು ನಾವು ಪ್ರತಿವರ್ಧಕಗಳು ಅಂತ ಕರೆದ್ವಿ, ಇದನ್ನು ಉತ್ಪನ್ನಗಳು ಅಂತ ಕರಿತೀವಿ, ಹೌದಲ್ವಾ. ಈಗ ಮೆಗ್ನೀಷಿಯಂ ಅಂತಕ್ಕಂಥದ್ದು ಏನಿದೆಯೋ, ಮೆಗ್ನೀಷಿಯಂ ಇದು ಏನು ಬರಬಹುದು ನಿಮಗೆ? ಮೆಗ್ನೀಷಿಯಂ ಅಂತಕ್ಕಂಥದ್ದು ಲಿಕ್ವಿಡಾ, ಸಾಲಿಡಾ ಅಥವಾ ಈ ಒಂದು ಗ್ಯಾಸಿಯಸ್ ಎಲ್ಲ ಬರುತ್ತಾ? ಸೊ ಇದು ಬಂದು ಘನ ಅಂದರೆ ಸಾಲಿಡಲ್ಲಿ ಬರುತ್ತೆ. ಈಗ ಆಕ್ಸಿಜನ್ ಅಂತ ಅಂದರೆ ಏನು? ಇದು ಗ್ಯಾಸ್, ಲಿಕ್ವಿಡ್ ಬರುತ್ತೆ, ಹೌದಲ್ವಾ. ಸೊ ಆ ಒಂದು ಇದನ್ನು ನೋಡ್ತಾ ಹೋದಾಗೆ ನೋಡಿ, ಪ್ರತಿವರ್ಧಕ ಬರ್ತಕ್ಕಂಥದ್ದು ಫಸ್ಟ್ ಬರ್ತಕ್ಕಂಥದ್ದು ಘನ ಆಗಿರುತ್ತೆ, ಅದಾದ ನಂತರ ದ್ರವ ಬರುತ್ತೆ, ಅದಾದ ನಂತರ ಅನಿಲ ಬರುತ್ತೆ, ಅದಾದ ನಂತರ ಜಲೀಯ ಬರುತ್ತೆ. ನೀವು ಕೇಳಬಹುದು ಇಲ್ಲಿ ಇಲ್ಲ ಅಂತ ನೋಡಿ ಇಲ್ಲಿ. ಸೊ ಇಲ್ಲಿ ದ್ರವ ಇಲ್ಲ, ಸೊ ಹಾಗಾಗಿ ಘನ ಇದೆ, ಘನದ ನಂತರ ಅನಿಲ ಇದೆ, ಈ ಬರ್ತಕ್ಕಂಥದ್ದು ಜಲೀಯ ಮಿಶ್ರಣ ಅಂತ ಏನು ಹೇಳ್ತೀವೋ. ಸೊ ಮಿಶ್ರಣ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಎರಡು ಮಿಕ್ಸ್ ಆಗಿರ್ತಕ್ಕಂಥದ್ದು ಜಲೀಯ. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ 1 ಘನ, ದ್ರವ, ಅನಿಲ ಹಾಗೂ ಜಲೀಯ, ಈ ಒಂದು ಆರ್ಡರ್ ವೈಸ್ ಆಗಿ ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಒಂದು, ಯಾವಾಗ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆ ಕರೆಯುತ್ತಾರೆ. ಯಾವಾಗ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ಧಕಗಳು ಸೇರಿ, ಅಂದರೆ 2 ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಮಾಡ್ತಕ್ಕಂಥ, ಫಾರ್ ಎಕ್ಸಾಂಪಲ್ ಈಗ ನೋಡಿದ್ವಿ ಅಲ್ವಾ, ಲಾಸ್ಟ್ ಒಂದು ನೋಡಿದ್ವಿ Mgಗೆ ಸಂಬಂಧಪಟ್ಟಂತೆ ಮೆಗ್ನೀಷಿಯಂ ಪ್ಲಸ್ ಇದು ನೋಡ್ತಾ ಹೈಡ್ರೋಜನ್ ನೋಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ ಅಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಆಯಿತು. ಅಂದರೆ 2 ರಾಸಾಯನಿಕ ಪ್ರತಿವರ್ತಕಗಳನ್ನು ತೊಗೊಂಡು ಒಂದು ಉತ್ಪನ್ನವನ್ನು ಮಾಡ್ತಕ್ಕಂಥ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸಂಯೋಗ ಕ್ರಿಯೆ ಅಂತ ಕರೀತಾರೆ. 2 ಒಂದು ಮಾಡ್ತಕ್ಕಂಥದ್ದು, 1+1 ಮೆಗ್ನೀಷಿಯಂ ಏನಿತ್ತು ಪ್ಲಸ್ ಹೈಡ್ರೋಜನ್ ಏನು ತೊಗೊಂಡಿದ್ವಿ, ಸೊ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಏನಾಯಿತು,
ಸೊ ಅದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇನ್ನು ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಎಲ್ಲದಕ್ಕೂ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಎಕ್ಸಾಂಪಲ್ನ ನೋಡ್ತಾ ನೋಡಿ ಸ್ನೇಹಿತರೆ. ನೋಡಿ, ರಾಸಾಯನಿಕ ಕ್ರಿಯೆ ವಿಧಗಳನ್ನ ನೋಡ್ತಾ ಹೋದಾಗ ಸಂಯೋಗ ಕ್ರಿಯೆ ಬರುತ್ತೆ, ವಿಭಜನಾ ಕ್ರಿಯೆ ಬರುತ್ತೆ, ಸ್ಥಾನಪಲ್ಲಟ ಕ್ರಿಯೆ ಬರುತ್ತೆ, ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ಸಂಯೋಗ ಕ್ರಿಯೆ ಅಂತ ಅಂದ್ರೆ ಏನು ನೋಡಿ. ಇಲ್ಲಿ CaO ಅಂದರೆ ಸುಟ್ಟ ಸುಣ್ಣ ಅಂತ ಏನಿದೆಯೋ, ಕ್ಯಾಲ್ಸಿಯಂ ಆಕ್ಸೈಡ್ H2O ನೀರಿನೊಂದಿಗೆ ವರ್ತಿಸಿದಾಗ, ಅಂದರೆ ಇಲ್ಲಿ ಎರಡಿದೆ ನೋಡಿ, ಎರಡು ಪ್ರತಿವರ್ಧಕಗಳಿರ್ತಕ್ಕಂಥದ್ದು. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಇದೆ ಆ್ಯಂಡ್ H2O ನೀರಿದೆ. ಎರಡು ಪ್ರತಿವರ್ಧಕಗಳನ್ನು ಸೇರಿಸಿ ಏನಾಯ್ತು ನಮಗೆ ಅರಳಿನ ಸುಣ್ಣ ಅಥವಾ CaOH ಟ್ವೈಸ್ ಅಂತಕ್ಕಂಥದ್ದು ಇದೆಯೋ, ಸೊ ಒಂದು ಉತ್ಪನ್ನ ಆಯ್ತಲ್ವಾ. ಸೊ ಇವೆರಡನ್ನ ಸಂಯೋಗ ಮಾಡ್ತಕ್ಕಂಥ ಸೇರಿಸಿ ಒಂದು ಉತ್ಪನ್ನ ಏನು ತಗೊಳ್ತೀವೋ ನಾವು, ಇದನ್ನ ನಾವು ಸಂಯೋಗ ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಒಂದೇ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತಕ್ಕಂಥದ್ದು. ಈ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ಧಕಗಳು ಸೇರಿ ಒಂದೇ ಉತ್ಪನ್ನವನ್ನು ಉಂಟು ಮಾಡ್ತವೋ, ಸೊ ಅಂತಹ ಕ್ರಿಯೆಗೆ ನಾವು ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಂತ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿ ನಾವು ನೋಡ್ತೇವೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಲ್ಲಿನ ದಹನ ಅಂತ ಕೊಟ್ಟಿದ್ದಾರೆ. ಕೋಕ್ನ ಈ ಒಂದು ಆಕ್ಸಿಜನ್ ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ಸೇರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಕಲ್ಲಿದ್ದ ದಹನ ಅಥವಾ ಕಾರ್ಬನ್ನ ಆಕ್ಸಿಜನ್ ಜೊತೆ ಸೇರಿದಾಗ ಕಾರ್ಬನ್ ಡೈಆಕ್ಸೈಡ್ ಆಯಿತು. ಆ್ಯಂಡ್ ಹೈಡ್ರೋಜನ್ ಏನಿದೆಯೋ ಆಕ್ಸಿಜನ್ ಜೊತೆ ಸೇರ್ಕೊಳ್ತಾ ಹೋದಾಗ H2O ನೀರು ಸಿಗುತ್ತೆ ನಮಗೆ. ಅಂದರೆ ಸರಳ ಭಾಷೆಯಲ್ಲಿ ಹೇಳಿದರೆ ಎರಡು ಅಥವಾ ಹೆಚ್ಚು ವಸ್ತುಗಳು, ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗವಾಗಿ ಒಂದೇ ಒಂದು ಉತ್ಪನ್ನವನ್ನು ಉಂಟಾದ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಬಹಿರುಷ್ಣ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಇದಲ್ಲಿ ನೋಡ್ತಾ ಹೋಗೋಣ. ಬಟ್ ಈಗ ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋದರೆ ಸಂಯೋಗ ಆಯಿತು. ನೆಕ್ಸ್ಟು ವಿಭಜನೆ ಬರುತ್ತೆ, ಹೌದಲ್ವಾ. ವಿಭಜನಾ ಕ್ರಿಯೆ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ವಿಭಜನಾ ಕ್ರಿಯೆ ಅಂದರೆ, ಸೊ ನಾವು ಅಲ್ಲೇನು ಮಾಡಿದ್ವಿ, ಎರಡು ಪ್ರತಿವರ್ಧಕಗಳನ್ನು ಒಂದು ಉತ್ಪನ್ನವಾಗಿ ನೋಡ್ತಾ ಹೋದ್ವಿ, ಅದನ್ನು ಸಂಯೋಗ ಅಂತ ಕರೆದ್ವಿ. ಬಟ್ ಇಲ್ಲಿ ಒಂದು ಸಂಯೋಗ ಏನಿರುತ್ತೆ ಅಥವಾ ಒಂದು ಉತ್ಪನ್ನ ಏನಿರುತ್ತೆ ನೋಡಿ, ಫೆರಸ್ ಸಲ್ಫೈಟ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ಎರಡು ಇದನ್ನಾಗಿ ನೋಡ್ತಕ್ಕಂಥದ್ದಾಗಿರುತ್ತೆ ನೋಡಿ. Fa2O3 ಫೆರಿಕ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಕೊಡು, ಸಲ್ಫರ್ ಡೈಆಕ್ಸೈಡ್ ಇದು, ಸಲ್ಫರ್ 3 ಇದೆ ನೋಡಿ ಇದು. ಸೊ ಹೀಗಿರಬೇಕಾದ್ರೆ ಒಂದು ಏನಿದೆಯೋ ಫೆರಸ್ ಸಲ್ಫೇಟ್ ಅಂತಕ್ಕಂಥ ಒಂದು ಉತ್ಪನ್ನವನ್ನು ಮೂರು ಉತ್ಪನ್ನಗಳಾಗಿ ಡಿವೈಡ್ ಮಾಡಿದ್ರಲ್ಲ, ಸೊ ಇದನ್ನು ಡಿವೈಡ್ ಮಾಡ್ತಕ್ಕಂಥದ್ದು ವಿಭಜನಾ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡೋದಾದ್ರೆ ನಾವು ಸರಳ ಉತ್ಪನ್ನಗಳು ವಿಭಜನೆ ಆಗೋದನ್ನು ನೀವು ವೀಕ್ಷಿಸಬಹುದು. ಇದು ವಿಭಜನಾ ಕ್ರಿಯೆ. ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಅಥವಾ ಕಾಯಿಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ, ಹರಳುಗಳ ಬಣ್ಣ ಬದಲಾಗುತ್ತದೆ. ಆ್ಯಂಡ್ ಇದು ನಂತರ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈ ಆಕ್ಸೈಡ್ಗಳಾಗಿ ವಿಭಜನೆಯನ್ನು ಹೊಂದುತ್ತದೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ಓಕೆ, ಫೆರಿಕ್ ಆಕ್ಸೈಡ್ ಘನವಾಗಿದ್ದು, SO2 ಆ್ಯಂಡ್ SO3 ಅನಿಲಗಳಾಗಿದೆ. ಸೊ ಕೇಳ್ತಾರೆ ಸ್ನೇಹಿತರೆ, ಇಲ್ಲಿ ವಿಭಜನಾ ಕ್ರಿಯೆ ಅಂತ ಏನು ಅಂತ ಕೇಳೋದಕ್ಕಿಂತ ಡೆಫಿನೇಷನ್ನ ಆಲ್ಮೋಸ್ಟ್ ನಿಮ್ಗೆ ಕೇಳ್ತಕ್ಕಂಥ ಈ ಒಂದು ಇದು ಈಕ್ವೇಷನ್ಸ್ಗಳಿರ್ತಾವಲ್ವಾ. ಸೊ ಇಲ್ಲಿ ಫೆರಸ್ ಸಲ್ಫೇಟ್ನ ವಿಭಜನೆ ಮಾಡಿದಾಗ ಯಾವ ರೀತಿಯ ಉತ್ಪನ್ನಗಳು ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ಪ್ರಶ್ನೆ ಸಹ ಕೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಏನಿದೆಯೋ ಇದನ್ನು ಕಾಯಿಸಿದಾಗ ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತಕ್ಕಂಥದ್ದು ಬಿಡುಗಡೆ ಆಗುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಪ್ರಾಡಕ್ಟು ಎರಡಾಗಿ ಡಿವೈಡ್ ಆಗುತ್ತಲ್ಲ, ಸೊ ಅದನ್ನು ನಾವು ವಿಭಜನೆ ಅಂತ ಕರಿತೀವಿ. ಇನ್ನು ಉಳಿದಿರ್ತಕ್ಕಂಥದ್ದೇನು, ಸ್ಥಾನಪಲ್ಲಟ, ಹೌದಲ್ವಾ. ಸ್ಥಾನಪಲ್ಲಟ ಅಂದರೆ ಏನು ಅದನ್ನು ಹೇಳ್ಬಿಡೋಣ. ಸ್ಥಾನಪಲ್ಲಟ ಕ್ರಿಯೆ ಅಂತ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಇದೆ. Fe ಅಂದರೆ ಇದು ಐರನ್, ಕಬ್ಬಿಣ ಆಗಿರುತ್ತೆ ಐರನ್ನು. ಆ್ಯಂಡ್ ಇದು ಬಂದು CuSO4 ತಾಮ್ರದ ಸಲ್ಫೇಟ್, ಕ್ಯುಪ್ರಸ್ ಸಲ್ಫೇಟ್ ಬರುತ್ತೆ. ಇಲ್ಲೇನಾಯಿತು, Fe ಅಂತಕ್ಕಂಥದ್ರ ಜೊತೆಗೆ ಸಲ್ಫೇಟ್ ಮಿಕ್ಸ್ ಆಯಿತು. FeSO4 Cu ಸಪ್ರೇಟ್ ಬಂತು. ಅಂದರೆ ಇಲ್ಲಿ ಮೇಯ್ನ್ ಆಗಿರ್ತಕ್ಕಂಥ Fe ಆ್ಯಂಡ್ Cu, ಹೌದಲ್ವಾ. ಸೊ ಫೆರಸ್ ಏನಿದೆಯೋ ಕಬ್ಬಿಣ ಮತ್ತು ಈ ಒಂದು ಕ್ಯುಪ್ರಸ್ ತಾಮ್ರ ಅಂತ ಏನಿದೆಯೋ, ಸೊ ಎರಡರಲ್ಲಿ ಏನಾಗುತ್ತೆ, Fe ಜೊತೆಗೆ ಈ ಒಂದು ಸಲ್ಫೇಟ್ ಸೇರ್ಕೊಳ್ಳುತ್ತೆ, ಅಂದರೆ ಸ್ಥಾನವನ್ನು ಪಲ್ಲಟ ಮಾಡುತ್ತೆ. Cu ಜೊತೆ ಇರ್ತಕ್ಕಂಥದ್ದು SO4 Fe ಜೊತೆಗೆ ಸೇರ್ಕೊಳ್ತೀವಿ ನೋಡಿ, ಅದರ ಒಂದು ಸ್ಥಾನವನ್ನು ಚೇಂಜ್ ಮಾಡುತ್ತೆ. ಸೊ ಅಂಥದ್ದನ್ನ ನಾವು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಇನ್ನೂ ಒಂದು ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ Zn ಜಿಂಕ್ ಇದೆ ಆ್ಯಂಡ್ CuSO4 ಇಲ್ಲೂ ಅಷ್ಟೇ Znಗೆ SO4
ಸ್ಥಾನಪಲ್ಲಟ ತಗೊಳ್ತು. CU ಜೊತೆಗೆ ಇರ್ತಕ್ಕಂಥ ಒಂದು ಸ್ಥಾನನ ಕಟ್ ಮಾಡಿಬಿಟ್ಟು ಏನು ಮಾಡುತ್ತೆ ZN ಜೊತೆಗೆ ತಗೊಳುತ್ತೆ. ಸೊ ಇದನ್ನು ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಅಷ್ಟೇ PB ಲೆಡ್ ಇದೆ, ಲೆಡ್ಡು ಅಷ್ಟೇ Cl2 ಅಂತಕ್ಕಂಥ PB ಜೊತೆಗೆ ಸೇರಿಕೊಳ್ಳುತ್ತೆ. ಇಲ್ಲೂ ಸಹ ಸ್ಥಾನಪಲ್ಲಟ ಆಗುತ್ತೆ. ಓಕೆ, ಸೊ ಸತು ಮತ್ತು ಸೀಸೆಗಳ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟ ಧಾತುಗಳಾಗಿರುತ್ತೆ. ಸತು ಮತ್ತು ಸೀಸೆಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟ ಧಾತುಗಳು. ಅವು ತಾಮ್ರವನ್ನು ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತವೆ. ಆ್ಯಂಡ್ ನೆಕ್ಸ್ಟ್ ದ್ವಿಸ್ಥಾನಪಲ್ಲಟ ಅಂದರೆ ಏನು? ಸೊ ಇಲ್ಲಿ ಸಿಂಗಲ್ ನೋಡಿದ್ವಿ. ಏನಿದು PB ಜೊತೆಗೆ Cl ಸೇರಿಕೊಂಡು ಜಸ್ಟ್ ಒಂದು ಮಾತ್ರ ಆಯಿತು. ಇಲ್ಲೇನಾಗುತ್ತೆ ಎರಡೆರಡು ಸ್ಥಾನಪಲ್ಲಟ ಆಗುತ್ತೆ. ನೋಡಿ ಇಲ್ಲಿ ಸೋಡಿಯಂ ಸಲ್ಫೇಟ್ Na2SO4 ಸೋಡಿಯಂ ಸಲ್ಫೇಟ್ ಇದೆ ಆ್ಯಂಡ್ BaCl2 ಬೇರಿಯಂ ಕ್ಲೋರೈಡ್ ಇದೆ. ಸೊ ಇಲ್ಲೇನಾಗುತ್ತೆ Na2 ಇದೆಯಲ್ವಾ, ಸೊ ಇದಕ್ಕೆ Cl ಸೇರಿಕೊಳ್ಳುತ್ತೆ, Na2ಗೆ Cl ಸೇರಿಕೊಳ್ಳುತ್ತೆ, Baಗೆ SO4 ಸೇರಿಕೊಳ್ಳುತ್ತೆ, ಸಲ್ಫೇಟ್ ಸೇರಿಕೊಳ್ಳುತ್ತೆ, BaSO4 2NaCl ಅಂದರೆ ಎರಡೆರಡು ಇಲ್ಲಿ ಸ್ಥಾನಪಲ್ಲಟ ಮಾಡ್ತಕ್ಕಂಥ ಇದನ್ನು ನಾವು ದ್ವಿಸ್ಥಾನಪಲ್ಲಟ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಅಷ್ಟೆಲ್ಲ 4 ಆಪ್ಷನ್ಗಳು: ವಿಭಜನಾ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ಸಂಯೋಗ ಕ್ರಿಯೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ. ನೆಕ್ಸ್ಟ್ ಒಂದು ಪ್ರತಿವರ್ತಕದಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಏನಿದೆ, ಒಂದು ಪ್ರತಿವರ್ಧಕದಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾದರೆ ಏನಾಗುತ್ತೆ? ಈಗ ಸಂಯೋಗ ಅಂತ ಅಂದರೆ ಏನು? 2 ಅಥವಾ 2ಕ್ಕಿಂತ ಪ್ರವರ್ತಕಗಳು ಒಂದು ಉತ್ಪನ್ನವನ್ನು ಕೊಟ್ಟರೆ ಅದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರೆದ್ವಿ. ದ್ವಿಸ್ಥಾನಪಲ್ಲಟ ಕ್ರಿಯೆ ಮತ್ತು ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಅಲ್ಲೇನಾಗುತ್ತೆ, ಅದರ ಒಂದು ಸ್ಥಾನ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸಹ ಬರಲ್ಲ, ಇದು ಸಹ ಬರಲ್ಲ, ಇದು ಸಹ ಬರಲ್ಲ. ಒಂದು ಪ್ರತಿವರ್ಧಕ ಏನಾಗುತ್ತೆ, 2 ಪ್ರತಿವರ್ಧಕ ಆಗ್ತಕ್ಕಂಥದ್ದು. ಸೊ ವಿಭಜನೆ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ, ವಿಭಜನೆ ನೋಡಿ ಇಲ್ಲಿದೆ. ವಿಭಜನೆ ಇಲ್ಲಿ ನೋಡಿ 2AgCl ಇರ್ತಕ್ಕಂಥದ್ದು 2Ag ಒಂದಾಯಿತು. ಅದಾದ ನಂತರ 2 ಉತ್ಪನ್ನಗಳು, ಒಂದು ಪ್ರತಿವರ್ಧಕ 2 ಉತ್ಪನ್ನಗಳನ್ನು ಕೊಡ್ತಕ್ಕಂಥದ್ದು 2AgBr ಅಂತಕ್ಕಂಥದ್ದು ಇದೆ. ಸೊ ಇಲ್ಲೂ ಅಷ್ಟೇ Ag ಆಯಿತು ಆ್ಯಂಡ್ Br ಸಪ್ರೇಟ್ ಆಯಿತು. ಸೊ ಈ ರೀತಿ Ag ಬಂದು ಬೆಳ್ಳಿಯ ಒಂದು ರಾಸಾಯನಿಕ ಸಂಕೇತ, Au ಬಂದು ಚಿನ್ನದ ಒಂದು ರಾಸಾಯನಿಕ ಸಂಕೇತ. ಸೊ ಇವೆಲ್ಲ ಕೇಳ್ತಾರೆ ಎಕ್ಸಾಮ್ಸ್ಗಳಲ್ಲಿ. ಯಾವುದ್ರಲ್ಲಿ ಕೇಳ್ತಾನೆ ಅನ್ನೋದು ಅಷ್ಟು ಕನ್ಫರ್ಮ್ ಆಗಿ ನಾವು ಹೇಳೋಕ್ಕಾಗಲ್ಲ, ಎಲ್ಲನೂ ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ, ಒಂದು ಪ್ರತಿವರ್ತಕದಿಂದ 2 ಉತ್ಪನ್ನಗಳು ಅಲ್ಲಿ ಡಿವೈಡ್ ಸಿಗ್ತಾ ಹೋಗ್ತವೆ. ಆ್ಯಂಡ್ ನೆಕ್ಸ್ಟ್ ಈ ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. CaCO3 ಓಕೆ, CaCO3 ಇದನ್ನು ನೀವು ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಸಹ ಕಲ್ತಿರ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನೋಡ್ತಾ ಹೋದರೆ ಇಲ್ಲಿ C ಅಂತಕ್ಕಂಥದ್ದು ಎಷ್ಟಿದೆ? C ಅಂತಕ್ಕಂಥದ್ದು 2 ಇದೆ, A ಅಂತಕ್ಕಂಥದ್ದು 1 ಇದೆ, O ಅಂತಕ್ಕಂಥದ್ದು 3 ಇದೆ, ಹೌದಲ್ವಾ? CaCO3 ಸೇಮ್ ಇದೆ, ಸೊ ಇದಿಲ್ಲ. CO2ನಲ್ಲಿ C 1 ಇದೆ, O2 O ಅಂತಕ್ಕಂಥದ್ದು 2 ಇದೆ, ಸೊ ಇದು ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲ ನೋಡ್ತಾ ಹೋದರೆ ನೋಡಿ C ಅಂತಕ್ಕಂಥದ್ದು 2 ಇದೆ, ಓಕೆ. A ಅಂತಕ್ಕಂಥದ್ದು 1 ಇದೆ, ಅದು ಓಕೆ. ಬಟ್ O3 ಅಂತ ಕೊಟ್ಟಿದ್ದಾರೆ, ಓಕೆ. ಈಕ್ವೇಷನ್ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಿದೆ C 2 ಇದೆ, ಇದರಲ್ಲಿ C 2 ಇದೆ, A 1 ಇದೆ, O 3 ಇದೆ. ಸೊ ಈಗಿರಬೇಕಾದ್ರೆ ಇವೆರಡರಲ್ಲಿ ನಮಗೆ ಆನ್ಸರ್ ಇರ್ತಕ್ಕಂಥದ್ದು, ಹೌದಲ್ವಾ? CaCO3 ಈ ಒಂದು ಸಮೀಕರಣವನ್ನು ಪೂರ್ಣಗೊಳಿಸಿದಾಗ ನಮಗೆ ಸಿಗ್ತಕ್ಕಂಥ ಒಂದು ಈಕ್ವೇಷನ್ ಅಂತ ಹೇಳಿದ್ರೆ ಅದು ಬಂದು CaO ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಓಕೆ, ಆಪ್ಷನ್ ಸಿ CaO ಪ್ಲಸ್ CO2 ನೋಡಿದ್ವಿ ಅಲ್ವಾ? ಸೊ ವಿಭಜನಾ ಕ್ರಿಯೆಲ್ಲ ನೋಡ್ತಾ ಹೋದ್ವಿ. ನೋಡಿ CaCO3 ಏನಿದೆಯೋ ಇಲ್ಲಿ ಬರ್ತಕ್ಕಂಥದ್ದು ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, CaCO3. ಇದನ್ನು ಕಾಯಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಏನಾಗುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್ ಆಗಿರುತ್ತೆ. ಇದು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ 2 ಇದೆ, ಇದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ಇದನ್ನ ಕೇಳಬಹುದು, ಯಾವ ರೀತಿ ಕೇಳ್ಬೋದು? ಈಕ್ವೇಷನ್ಸ್ ಆರ್ ಕೇಳಬಹುದು, ಅಥವಾ ಕ್ಯಾಲ್ಸಿಯಂ ಕಾರ್ಬನೇಟನ್ನು ಕಾಯಿಸಿದಾಗ ನಮಗೆ ಸಿಗ್ತಕ್ಕಂಥ ಒಂದು ಅನಿಲ ಯಾವುದು ಅಥವಾ ಇದ್ಯಾವುದು ಅಂತ ಕೇಳ್ತಾರೆ. ಸೊ CaO ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ, ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಡಿವೈಡ್ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆಂದುವರು: ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ಮೇಲಿನ ಎಲ್ಲವೂ ಸರಿ, ಮೇಲಿನ ಎಲ್ಲವೂ ತಪ್ಪು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡ್ತದೋ ಅಂತಹ ರಾಸಾಯನಿಕ ಕ್ರಿಯೆ ನಾವು ಅಂತರುಷ್ಣ ಕ್ರಿಯೆ, ಹೀರ್ಕೊಳ್ತಕ್ಕಂಥದ್ದು, ಒಳಗಡೆ ತಗೊಳ್ತಕ್ಕಂಥದ್ದು.
ಓಕೆ, ಇಲ್ಲಿದೆ ನೋಡಿ, ವಿಭಜನಾ ಕ್ರಿಯೆಗಳಲ್ಲಿ ಪ್ರತಿವರ್ಧಕಗಳನ್ನು ಒಡೆಯಲು, ಅಂದರೆ ಈ ಒಂದು ಪ್ರತಿವರ್ಧಕಗಳೇನಿದೆಯೋ ಇದನ್ನು ನಾವು ಡಿವೈಡ್ ಮಾಡಬೇಕು, ಹೊಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಬೇಕು, ಸೂರ್ಯನ ಬೆಳಕಾಗಿರ್ಬೋದು ಅಥವಾ ಅದನ್ನು ಕಾಯಿಸಿದಾಗ ಹೀಟ್ ಬರುತ್ತಲ್ವ, ಸೊ ಕಾಯಿಸಿ ಮಾಡ್ತಕ್ಕಂಥ ಹೀಟ್ ಆಗಿರ್ಬೋದು, ಉಷ್ಣ ಬೆಳಕಾಗಿರ್ಬೋದು ಅಥವಾ ವಿದ್ಯುತ್ ಶಕ್ತಿ, ಹೀಗೆ ಯಾವುದಾದ್ರೂ ಒಂದು ಶಕ್ತಿಯ ಒಂದು ರೂಪವನ್ನು ಬಳಸ್ಕೊಂಡು ಆ ಒಂದು ಇರ್ತಕ್ಕಂಥ ಪ್ರತಿವರ್ಧಕಗಳು ಉತ್ಪನ್ನಗಳಾಗಿ ಡಿವೈಡ್ ಆಗ್ತಕ್ಕಂಥದ್ದಾಗಿರುತ್ತಲ್ವ. ಸೊ ಅಂಥದ್ದನ್ನ ನಾವು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಇಟ್ ಮೀನ್ಸ್ ಈ ಒಂದು ಇರ್ತಕ್ಕಂಥ ಪ್ರತಿವರ್ಧಕಗಳನ್ನ ಡಿವೈಡ್ ಮಾಡಬೇಕು, ಭಾಗ ಮಾಡಬೇಕು ಅಥವಾ ವಿಭಜನೆ ಮಾಡಬೇಕು ಅಂದರೆ ಅಲ್ಲಿ ಬೇರೆ ಒಂದು ಶಕ್ತಿಯ ಒಂದು ರೂಪ ಬೇಕಾಗಿರುತ್ತೆ. ಅದು ಉಷ್ಣ ಆಗಿರ್ಬೋದು, ಬೆಳಕಾಗಿರ್ಬೋದು ಅಥವಾ ವಿದ್ಯುತ್ ಶಕ್ತಿ ಆಗಿರ್ಬೋದು. ಸೊ ಅಂಥದ್ದನ್ನ ಬೆಳೆಸ್ಕೊಂಡು ಅಲ್ಲಿ ವಿಭಜನೆಯನ್ನು ಹೊಂದತಕ್ಕಂಥ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ, ಅಂತರುಷ್ಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಹಾಗೆ ಬಹಿರುಷ್ಣ ಕ್ರಿಯೆ ಅಂತ ಅಂದ್ರೇನು, ಈ ಒಂದು ಇರ್ತಕ್ಕಂಥ ಏನು ಪ್ರತಿವರ್ಧಕಗಳು ಇದು ಡಿವೈಡ್ ಆದಾಗ ಅಲ್ಲಿ ಉಷ್ಣ ಅಥವಾ ಈ ಒಂದು ಬೆಳಕು ಅಂತಕ್ಕಂಥ ಏನಿದೆಯೋ ಅದನ್ನು ಅದೇ ಬಿಟ್ಕೊಡುತ್ತೆ. ನೋಡಿ ಇಲ್ಲಿದೆ ನೋಡಿ, ಈ ಒಂದು ಬಹಿರುಷ್ಣಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದೆ ಸ್ನೇಹಿತರೆ. ನೋಡಿ, ಜೀವಂತವಾಗಲು ನಮಗೆ ಶಕ್ತಿಯ ಅಗತ್ಯವಿದೆ ಎನ್ನುವುದು ನಮ್ಮೆಲ್ಲರಿಗೂ ಗೊತ್ತಿದೆ. ಓಕೆ, ಈ ಶಕ್ತಿಯನ್ನು ನಾವು ಸೇವಿಸುವ ಆಹಾರದಿಂದ ಪಡ್ಕೊಳ್ತೀವಿ. ಓಕೆ, ಜೀರ್ಣಕ್ರಿಯೆಯಲ್ಲಿ ಆಹಾರವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತದೆ. ಉದಾಹರಣೆಗೆ ಅಕ್ಕಿ, ಆಲೂಗಡ್ಡೆ ಮತ್ತು ಬ್ರೆಡ್ಗಳು ಕಾರ್ಬೋಹೈಡ್ರೇಟ್ಗಳನ್ನ ಒಳಗೊಂಡಿರ್ತದೆ. ಈ ಕಾರ್ಬೋಹೈಡ್ರೇಟ್ಗಳು ವಿಭಜಿಸಲ್ಪಟ್ಟು ಗ್ಲೂಕೋಸ್ ಆಗಿ ಬಾಡಿಯಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗ ಆಗ್ತಕ್ಕಂಥದ್ದಾಗಿರುತ್ತೆ ಮತ್ತು ನಮ್ಮ ಶಕ್ತಿಯನ್ನು ಒದಗಿಸುತ್ತದೆ. ಅಂದರೆ ಇಲ್ಲಿ ಏನಾಗುತ್ತೆ, ಈ ಒಂದು ಗ್ಲೂಕೋಸ್ ಅಂತಕ್ಕಂಥದ್ದು ಬಾಡಿಗೆ ಹೋದಾಗ O2 ಆಕ್ಸಿಜನ್ ಜೊತೆ ಸೇರಿಕೊಂಡಾಗ ಏನಾಗುತ್ತೆ, ಇಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 2H2O ನೀರು ಬಿಡುಗಡೆಯಾಗೋದ್ರ ಜೊತೆಗೆ ಈ ಒಂದು ಶಕ್ತಿ ಸಹ ಬಿಡುಗಡೆ ಆಗುತ್ತೆ. ಹೌದಲ್ವಾ? ಸೊ ಇಲ್ಲಿ ಮೀಡಿಯೇಟ್ ಆಗಿ ಯಾವುದೇ ಒಂದು ಶಕ್ತಿ ಇಲ್ಲ, ಸೂರ್ಯನ ಬೆಳಕಾಗಿರಬಹುದು ಅಥವಾ ಯಾವುದೋ ಈ ಒಂದು ಉಷ್ಣ ಆಗಿರಬಹುದು. ಸೊ ಈ ಥರ ಒಂದು ಶಕ್ತಿಯನ್ನು ಬಳಸ್ಕೊಳ್ದೇ ನಮ್ಮ ಒಂದು ಬಾಡಿಯಿಂದ ಏನಾಗುತ್ತೆ, ಶಕ್ತಿ ಹೊರಗಡೆ ಬರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಬಹಿರುಷ್ಣ ಕ್ರಿಯೆ ಅಂತ ಕರಿತೀವಿ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಕೊಡೋದು ನೋಡಿ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು. ಅದು ಒಂದು ಕಾಂಪೋಸ್ಟ್ ಅಂದರೆ ಅದು ಒಂದು ಶಕ್ತಿನೇ ಹೌದಲ್ವಾ? ಸೊ ಇದಕ್ಕೆ ಗಿಡಗಳಿಗೆ ಆಗಿರಬಹುದು. ಸೊ ಅಂಥನ್ನು ಬಹಿರುಷ್ಣ ಕ್ರಿಯೆ ಅಂದರೆ ಇರ್ತಕ್ಕಂಥ ಪ್ರತಿ ಉತ್ಪನ್ನಗಳಿಗೆ ಅದರಿಂದನೇ ತಗೊಳ್ತಕ್ಕಂಥದ್ದು ಅಂತರುಷ್ಣ, ಇದರಿಂದ ಬೇರೆದಕ್ಕೆ ಬಿಟ್ಕೊಡ್ತಕ್ಕಂಥದ್ದು ಬಹಿರುಷ್ಣ ಕ್ರಿಯೆ. ಓಕೆ, ಆ್ಯಂಡ್ ಇಲ್ಲಿ ಕೊಟ್ಟಿದ್ದ ನೋಡಿ, ಈ ಕ್ರಿಯೆ ವಿಧಾನ ಗುರುತಿಸಿ ಅಲ್ಲಿ ಏಕ ಉತ್ಪನ್ನ ಉಂಟಾಗುವುದರ ಜೊತೆಗೆ ಉಷ್ಣವೂ ಸಹ ಬಿಡುಗಡೆಯಾಗುತ್ತದೆ. ಉಷ್ಣ ಬಿಡುಗಡೆ ಆಗ್ತಕ್ಕಂಥದ್ದು, ಶಕ್ತಿ ಬಿಡುಗಡೆ ಆಗ್ತಕ್ಕಂಥದ್ದು. ಬಿಡುಗಡೆ ಮಾಡಿದ್ರೆ ಅದು ಬಹಿರುಷ್ಣಕ, ಅದೇ ಹೀರ್ಕೊಂಡ್ರೆ ಅದು ಅಂತರುಷ್ಣಕ ಕ್ರಿಯೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು? ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆಂದು ಕರೆಯುವರು? ಸೊ ನಾವೀಗ ಆಲ್ರೆಡಿ ನೋಡಿದ ಹಾಗೆ, ಈಗ ತಾನೇ ನೋಡಿದ್ವಿ ನಾವು, ಶಕ್ತಿ ಆಗಿರ್ಬೋದು, ಉಷ್ಣ ಆಗಿರ್ಬೋದು, ಈ ಒಂದು ಉತ್ಪನ್ನಗಳಿಂದ ಅಥವಾ ಪ್ರತಿವರ್ಧಕಗಳಿಂದ ವಾತಾವರಣಕ್ಕೆ ಬಿಡುಗಡೆ ಆದರೆ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ತನಗೆ ತಾನೇ ಪಡ್ಕೊಂಡ್ರೆ ಅದು ಅಂತರುಷ್ಣಕ ಕ್ರಿಯೆ, ತನ್ನಿಂದ ಬೇರೆದಕ್ಕೆ ಬಿಡುಗಡೆ ಆದರೆ ಅದು ಬಹಿರುಷ್ಣ ಕ್ರಿಯೆ. ಹೌದಲ್ವಾ? ಸೊ ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ಧಕಗಳ ನಡುವೆ ಅಯನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆಂದು ಕರೆಯೋದಾಗುತ್ತದೆ? ಸಂಯೋಗ ಕ್ರಿಯೆ, ದ್ವಿಸ್ಥಾಪನ ಪಲ್ಲಟ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ವಿಭಜನಾ ಕ್ರಿಯೆ. ಸೊ ಆನ್ಸರ್ ಬಂದು ಇಲ್ಲಿ ದ್ವಿಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ನಡುವೆ ಅಯನುಗಳ ವಿನಿಮಯ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದೀಗ ನೀವು ಹೇಳಿ ತೋರಿಸ್ತೀನಿ ನೋಡಿ. ಈಗ ಈ ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಏನಾಯ್ತು, ಇಲ್ಲಿ ಎರಡು ತಮ್ಮ ಒಂದು ಸ್ಥಾನವನ್ನು ಹದ್ಲು ಬದಲು ಮಾಡಿಕೊಂಡು, ಹೌದಲ್ವಾ? ಸೋಡಿಯಂ ಸಲ್ಫೇಟ್ ಬದಲಾಗಿ ಏನಾಯಿತು, ಈ ಒಂದು ಸೋಡಿಯಂಗೆ ಏನಾಗುತ್ತೆ, Cl ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಆ್ಯಂಡ್ ಬೇರಿಯಂಗೆ ಬೇರಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಚೇಂಜ್ ಆಯಿತು. ಅಂದರೆ ಎರಡು ಸ್ಥಾನವನ್ನು ಪಲ್ಲಟ ಮಾಡಿಕೊಂಡು, ಹಾಗಾಗಿ ದ್ವಿಸ್ಥಾನ ಪಲ್ಲಟ ಅಂತ ಕರೆದ್ವಿ. ಇದಕ್ಕೆ ಕಾರಣವೇನಂತಂದರೆ ನೋಡಿ, ಇಲ್ಲಿ SO4 2- ಇದನ್ನು ನಾವು ಅಯಾನ್ ಅಂತ ಕರಿತೀವಿ. B2+ಗಳ ಕ್ರಿಯೆಯಿಂದ ಬಿಳಿಯ ಪ್ರಕ್ಷೇಪ BaSO4 ಉಂಟಾಗಿದೆ. ಉಂಟಾದ ಇನ್ನೊಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲೇ ಉಳಿಯುತ್ತದೆ. ಈ ಕ್ರಿಯೆಗಳಲ್ಲಿ ಪ್ರತಿವರ್ಧಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು ಎಂದು ಕರೆಯಲಾಗುತ್ತದೆ. ಅಯಾನು ಅಂತ ಹೇಳಿದಾಗ +2 -2 ಏನು ಬರುತ್ತೋ, ಸೊ ಇದನ್ನು ನಾವು ಅಯಾನು ವಿನಿಮಯ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಹಾಗಾಗಿ ಇಲ್ಲಿ ಆನ್ಸರು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು,
ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗುವ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುವನ್ನು ಹೀಗೆಂದು ಕರೆಯಲಾಗುತ್ತದೆ. ಕ್ರಿಯಾವರ್ಧಕ, ಉತ್ಕರ್ಷಕ, ಪ್ರಕ್ಷೇಪ, ಮೇಲಿನ ಎಲ್ಲವೂ. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗ್ತಕ್ಕಂಥ ಒಂದು ಜಲ ವಿಲೀನಗೊಳ್ಳದ, ಅಂದರೆ ಇಟ್ ಮೀನ್ಸ್ ನೀರಿಗೆ ವಿಲೀನ ಆಗದೆ ಕೆಳಗಡೆ ಏನು ಉಳ್ಕೊಳ್ಳುತ್ತೋ, ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ನಮ್ಮ ಒಂದು ಭೌತಿಕವಾಗಿ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಈಗ ಮಣ್ಣನ್ನು ನೀರಿಗೆ ಹಾಕ್ತೀವಲ್ಲಪ್ಪ, ಸೊ ಅದೇನಾಗುತ್ತೆ, ಮಿಕ್ಸ್ ಆಗುತ್ತೆ. ಲಾಸ್ಟಲ್ಲಿ ಈ ಕಲ್ಲು ಏನ್ತಕ್ಕಂಥದ್ದು ಏನಿರುತ್ತೋ ಅದು ನೀರಿಗೆ ಮಿಕ್ಸ್ ಆಗೋದಿಲ್ಲ, ಹಾಗೆ ಹೇಳ್ಕೊಡುತ್ತೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ರಾಸಾಯನಿಕ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನೆಕ್ಸ್ಟ್ ಕೊಡ್ತೀನಿ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಪ್ರಕ್ಷೇಪ. ನೋಡಿ, ಇಲ್ಲಿ ನಾವು ನೋಡ್ತಾ ಹೋದ್ರೆ ZnO+C ಇದೆ, ಹೌದಲ್ವಾ? Zn ಜೊತೆ ಏನಾಗಿದೆ, O ಇರ್ತಕ್ಕಂಥದ್ದು CO ಜೊತೆ ಸೇರ್ಕೋತು. ಅಂದರೆ ಇಲ್ಲಿ Zn ಅಂತಕ್ಕಂಥದ್ದು ಓನ ಏನು ಮಾಡುತ್ತೆ, ಬಿಟ್ಕೊಡುತ್ತೆ, ಸಿಗೆ ಬಿಟ್ಕೊಡುತ್ತೆ. ನೋಡಿ, ಇಲ್ಲಿ ಕಾರ್ಬನ್ ಉತ್ಕರ್ಷಣಗೊಂಡು CO ಆಗಿದೆ, ಅಂದರೆ ಸಿ ಜೊತೆಗೆ O ಸೇರ್ಕೋತು, ಅದನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ. ZnO ಜೊತೆ ಇರ್ತಕ್ಕಂಥ O ಏನಾಗುತ್ತೆ, ಮೈನಸ್, ಇಟ್ ಮೀನ್ಸ್ ಬಿಟ್ಕೊಡ್ತಕ್ಕಂಥದ್ದಾಗುತ್ತೆ, ಅದನ್ನ ನಾವು ಅಪಕರ್ಷಣ ಅಂತ ಕರಿತೀವಿ. ಓಕೆ, ಜೊತೆಲಿ ಇರ್ತಕ್ಕಂಥದ್ದನ್ನ ಬಿಟ್ಕೊಟ್ರೆ, ಬೇರೆದಕ್ಕೆ ಬಿಟ್ಕೊಟ್ರೆ ಅದನ್ನ ಅಪಕರ್ಷಣ ಅಂತ ಹೇಳ್ತೀವಿ. ಸೊ ಬೇರೆದನ್ನ ನಾವು ಪಡ್ಕೊಳ್ತಕ್ಕಂಥ, ಈಗ ನೋಡಿ ಇಲ್ಲಿ ಕಾರ್ಬನ್ ಇದೆ, ಕಾರ್ಬನ್ ಜೊತೆಗೆ O ಅಂತಕ್ಕಂಥದ್ದನ್ನ ಪಡ್ಕೊತು, ಸೊ ಅದನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ. ಓಕೆ, ಸಿ ಕಾರ್ಬನ್ ಇದ್ದು ಕಾರ್ಬನ್ ಆಕ್ಸೈಡ್ ಆಯ್ತು, ಇದು ಉತ್ಕರ್ಷಣ. ಜಿಂಕ್ ಆಕ್ಸೈಡ್ ಇದು ಜಿಂಕ್ ಆಗ್ತು, ಇದನ್ನ ಅಪಕರ್ಷಣ ಅಂತೀವಿ. ಕಳ್ಕೊಳ್ತಕ್ಕಂಥದ್ದು ಅಪಕರ್ಷಣ ಬರುತ್ತೆ, ಪಡ್ಕೊಳ್ತಕ್ಕಂಥದ್ದು ಉತ್ಕರ್ಷಣ ಆಗುತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿದೆ ನೋಡಿ, ಪ್ರಕ್ಷೇಪಣ ಕ್ರಿಯೆಗಳು ವಿಲೀನಗೊಳ್ಳದ ಲವಣಗಳನ್ನು ಉತ್ಪತ್ತಿ ಮಾಡುತ್ತವೆ. ಇಲ್ಲಿ ಪ್ರಶ್ನೆ ಕೊಟ್ಟಿದ್ರು ಅಲ್ವಾ ನಿಮ್ಗೆ, ಏನಂತ ಕೊಟ್ಟಿದ್ರು, ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗುವ ಜಲ, ಅಂದ್ರೆ ಬೇರೆಯದ್ರ ಜೊತೆಗೆ ವಿಲೀನಗೊಳ್ಳದೆ ಇರ್ತಕ್ಕಂಥದ್ದು ನಾವು ಪ್ರಕ್ಷೇಪಣ ಅಂತ ಕರೀತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದ ನೋಡಿ, ಪ್ರಕ್ಷೇಪಣ ಕ್ರಿಯೆಗಳು ವಿಲೀನಗೊಳ್ಳದ ಲವಣಗಳನ್ನ ಉತ್ಪತ್ತಿ ಮಾಡುತ್ತೆ. ಇದು ಯಾವುದ್ರ ಜೊತೆಗೆ ಮಿಕ್ಸ್ ಆಗೋದಿಲ್ಲ, ಮಿಂಗಲ್ ಆಗೋದಿಲ್ಲ, ಅದನ್ನ ನಾವು ಪ್ರಕ್ಷೇಪಣ ಅಂತ ಕರಿತೀವಿ. ಇನ್ನು ಕ್ರಿಯೆಗಳು ವಸ್ತುಗಳಿಂದ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಪಡೆದುಕೊಳ್ತಕ್ಕಂಥದ್ದು ನಾವು ಅಥವಾ ಕಳೆದುಕೊಳ್ತಕ್ಕಂಥದ್ದು ಒಳಗೊಂಡಿರುತ್ತೆ. ಅದರಲ್ಲಿ ಆಕ್ಸಿಜನ್ ಪಡೆದುಕೊಳ್ಳುವ ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವ ಉತ್ಕರ್ಷಣ, ಆಕ್ಸಿಜನ್ ಕಳೆದುಕೊಳ್ಳುವ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವುದು ಅಪಕರ್ಷಣ. ಸೊ ಆಲ್ರೆಡಿ ಹೇಳಿದಾಗ ಇಲ್ಲಿ Zn ಅಂತಕ್ಕಂಥದ್ದು ಏನಿತ್ತು, Zn+C ಇತ್ತು. ಸೊ ಇಲ್ಲಿ ಏನಾಯ್ತು, Zn ಅಂತಕ್ಕಂಥದ್ದು ಅಪಕರ್ಷಣ ಆಯ್ತು, ಯಾಕಂದ್ರೆ ಓನ ಕಳ್ಕೊಳ್ತು. ಅಂಡ್ ಕಾರ್ಬನ್ ಅಂತಕ್ಕಂಥದ್ದು ಏನಾಯ್ತು, CO ಆಯ್ತು, ಅಂದ್ರೆ ಓನ ಪಡ್ಕೊಳ್ತು. ಇದನ್ನ ನಾವು ಉತ್ಕರ್ಷಣ ಅಂತ ಕರೆದ್ವಿ, ಉತ್ಕರ್ಷಣ. ಓಕೆ, ಇದು ಅಪಕರ್ಷಣ. ಓಕೆ, ಸೊ ಕಳ್ಕೊಳ್ತಕ್ಕಂಥದ್ದು ಅಪಕರ್ಷಣ, ಪಡ್ಕೊಳ್ತಕ್ಕಂಥದ್ದು ಉತ್ಕರ್ಷಣ. ಸೊ ಯಾವುದೇ ಒಂದು ಇದ್ರ ಜೊತೆ ವಿಲೀನ ಆಗದೆ ಇರ್ತಕ್ಕಂಥ ಒಂದು ಲವಣಗಳ ಉತ್ಪತ್ತಿ ಮಾಡ್ತಕ್ಕಂಥ ಪ್ರಕ್ಷೇಪಣ ಕ್ರಿಯೆಗಳು, ಅದು ಪ್ರಕ್ಷೇಪಣ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ ಸಿ. ಅಂಡ್ ನೆಕ್ಸ್ಟ್, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆಂದು ಕರೆಯಲಾಗುತ್ತೆ. ಸೊ ಆಲ್ರೆಡಿ ಇದು ಕ್ವಶನ್ ರಿಪೀಟೆಡ್, ಅದು ಆಯ್ತು ಅನ್ಸುತ್ತೆ ಅಲ್ಲ? ಎಸ್, ಇದು ಆಯ್ತು, 2 ಸಾರಿ ರಿಪೀಟ್ ಆಗುತ್ತೆ. ಎಸ್, ಉತ್ಕರ್ಷಣೆ ಕ್ರಿಯೆ ಎಂದರೆ ಏನು? ಉತ್ಕರ್ಷಣೆ ಅಂತ ಹೇಳಿದ್ರೆ ನಾನು ಈಗ ಆಲ್ರೆಡಿ ಹೇಳಿದಾಗೆ ಏನಾಗುತ್ತೆ, ಉತ್ಕರ್ಷಣೆ ಪಡ್ಕೊಳ್ತಕ್ಕಂಥದ್ದು. ಇಲ್ಲಿ ನೋಡಿದ್ವಿ ಅಲ್ವಾ? ಸೊ ನೋಡಿ, ಇಲ್ಲಿದೆ ನೋಡಿ, ಆಕ್ಸಿಜನ್ ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುವುದು ಮತ್ತೆ ಕಂಡು ಬರುತ್ತೆ. ಸೊ ಇದರಲ್ಲಿ ಆಕ್ಸಿಜನ್ ಅನ್ನ ಪಡ್ಕೊಳ್ತಕ್ಕಂಥದ್ದು, ಹೈಡ್ರೋಜನ್ ಅನ್ನ ಕಳ್ಕೊಳ್ತಕ್ಕಂಥದ್ದು. ಆಕ್ಸಿಜನ್ ಓನ ಪಡ್ಕೊಳ್ಳುತ್ತೆ, ಹೈಡ್ರೋಜನ್ ಅನ್ನ ಕಳ್ಕೊಳ್ಳುತ್ತೆ. ಓಕೆ, ಆಕ್ಸಿಜನ್ ನ ಪಡ್ಕೊಳ್ಳುತ್ತೆ, ಹೈಡ್ರೋಜನ್ ನ ಕಳ್ಕೊಳ್ಳುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ. ನೋಡಿ, ಇಲ್ಲಿ ಆಕ್ಸಿಜನ್ ಪಡ್ಕೊಳ್ತಕ್ಕಂಥದ್ದು, ಹೈಡ್ರೋಜನ್ ಕಳ್ಕೊಳ್ತಕ್ಕಂಥದ್ದು, ಇದು ಬಂದು ಉತ್ಕರ್ಷಣ ಕ್ರಿಯೆ ಆಗಿರುತ್ತೆ. ಇನ್ನು ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ನ ಪೊಟ್ಟಣದಲ್ಲಿ ಈ ಅನಿಲವನ್ನು ತುಂಬುತ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಚಿಪ್ಸ್ ಎಷ್ಟೋ ತಿಂಗಳಾಗಿರುತ್ತೆ, ಸೊ ಇಷ್ಟುವರೆಗೆ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಒಳಗಡೆ ಚಿಪ್ಸ್ನ ಪೊಟ್ಟಣ ಯಾವ ಒಂದು ಅನಿಲವನ್ನು ಹಾಕಿರ್ತಾರೆ ಅಂತ ಪ್ರಶ್ನೆ ಇದೆ. ಹೈಡ್ರೋಜನ್ ಅನಿಲ, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್ ಅನಿಲ. ಸೊ ಯಾವುದನ್ನ ಹಾಕಿರ್ತಾರೆ ಅಂತ ಹೇಳಿದ್ರೆ ಅದರೊಳಗಡೆ ನೈಟ್ರೋಜನ್ ಅನಿಲವನ್ನ ಹಾಕಿರ್ತಾರೆ. ಸೊ ಆಪ್ಷನ್ ಸಿ. ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗಾಗುವ ಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ. ಕಮಟುವಿಕೆ, ನಶಿಸುವಿಕೆ, ಕ್ರಿಯಾವರ್ಧನೆ, ಲೋಹೋದ್ಧರಣ. ಸೊ ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗಾಗುವಂತ ಒಂದು ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಅದು ಬಂದು ನಶಿಸುವಿಕೆ. ಆಪ್ಷನ್ ಬಿ. ಇನ್ನು ಕಮಟುವಿಕೆ ಅಂದ್ರೆ ಏನು ನೋಡಿ, ಅದಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಇದೆ ಇನ್ಫಾರ್ಮೇಶನ್. ಸಂರಕ್ಷಣೆ ಅಂತ ಹೇಳಿದಾಗ ಸಂರಕ್ಷಣೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕಬ್ಬಿಣ Fe ಮೇಲೆ ಏನ್ ಮಾಡ್ತಾರೆ, ಒಂದು ತಾಮ್ರದ ಸತುವನ್ನ ಮಾಡ್ತಾರೆ. ಸೊ ಅದನ್ನ ಸಂರಕ್ಷಣೆ ಅಂತ ಕರಿತೀವಿ. ಬಣ್ಣದ ಲೇಪನ ಮಾಡ್ತಕ್ಕಂಥದ್ದು ಲೋಹಗಳ ಮೇಲೆ, ಅದು ಸಂರಕ್ಷಣೆ ಬರುತ್ತೆ. ಇನ್ನು ಕಮಟುವಿಕೆ ಅಂತ ಅಂದ್ರೆ ಏನು
ನೋಡಿ ಕಮಟುವಿಕೆ ಅಂತ ಹೇಳಿದಾಗ ಇಲ್ಲಿ ದೀರ್ಘಕಾಲ ಬಳಸದೇ ಇರ್ತಕ್ಕಂಥ ಒಂದು ಎಣ್ಣೆ ಆಗಿರೋದು ಕೊಬ್ಬು ಆಗಿರೋದು ಏನಾಗುತ್ತೆ ರುಚಿ ಅಥವಾ ವಾಸನೆ ಚೇಂಜ್ ಆಗ್ತಾ ಹೋಗುತ್ತೆ ಹೌದಲ್ವಾ. ಸೊ ಅದನ್ನು ನಾವು ಕಮಟುವಿಕೆ ಅಂತ ಹೇಳ್ತೀವಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ. ಸೊ ಹಾಗಾಗಿ ನಾವು ನೋಡಿದ್ವಿ ಈಗ ಚಿಪ್ಸ್ ಪ್ಯಾಕೆಟ್ ಅಂತ ಏನ್ ಹೇಳಿದ್ವೋ ನೋಡಿ ಇಲ್ಲಿ ಉತ್ಕರ್ಷಣಗೊಂಡಾಗ ಏನಾಗುತ್ತವೆ ವಾಸನೆ ಬರುತ್ತೆ ಮತ್ತೆ ಅಲ್ಲಿ ಏನಾಗ್ತಿರ್ತೀವಿ ಅಂತ ಹೇಳಿದ್ವಿ. ನೋಡಿ ಈ ಪ್ರಶ್ನೆಗೆ ಚಿಪ್ಸ್ ತಯಾರಕರು ಉತ್ಕರ್ಷಣಗೊಂಡು ಕಮಟುವಿಕೆ ಆದಾಗ ಆಗುತ್ತೆ. ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ ನೈಟ್ರೋಜನ್ ಅದಕ್ಕೆ ತುಂಬಿರ್ತಾರೆ. ಸೊ ಇದನ್ನ ನಾವು ನೋಡಿದ್ವಿ. ಸೊ ಅದೇ ರೀತಿ ಅವು ಕಮಟುತ್ತವೆ ಮತ್ತು ಅವುಗಳ ವಾಸನೆ ರುಚಿ ಬದಲಾಗುತ್ತೆ. ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನು ತಡೆಗಟ್ಟುವ ವಸ್ತುಗಳನ್ನು ನಾವು ಸೇರಿಸಲಾಗುತ್ತದೆ. ಸೊ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶದ ಸಂಗ್ರಹಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನು ನಿಧಾನಗೊಳಿಸಲು ಸಹಾಯವನ್ನು ಮಾಡುತ್ತದೆ. ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಿರುತ್ತಾರೆ. ಓಕೆ, ಸೊ ಇದನ್ನ ಕಮಟುವಿಕೆ ಅಂತ ಕರಿತಾ ಹೋಗ್ತೀವಿ. ಕಮಟುವಿಕೆ ಅಂತಂದ್ರೆ ಏನ್ ಎಣ್ಣೆ ಪದಾರ್ಥಗಳಿರ್ತಾವೋ ಸೊ ಅದು ತುಂಬಾ ದಿನ ಬಿಟ್ರೆ ಅದೊಂಥರ ವಾಸನೆ ಚುಂಚುನ್ ಅಂತ ಹೇಳ್ತೀವಿ ಸೊ ನಮ್ಮ ಒಂದು ಭಾಷೆಯಲ್ಲಿ. ಸೊ ಅದನ್ನ ನಾವು ಕಮಟುವಿಕೆ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಇದು ಯಾವ ಪ್ರಕಾರ ರಾಸಾಯನಿಕ ಕ್ರಿಯೆ ಆಗಿದೆ? 2H2O + O2 gives us 2H2O. ಇಲ್ಲಿ 2 ಅಂತಕ್ಕಂಥ ಒಂದು ಪ್ರತಿಕಾರ ಇದು ಎರಡಾಯ್ತು. ಸೊ ಇವೆರಡನ್ನ ಸೇರಿಸಿದಾಗ ಸಂಯೋಗ ಆಯ್ತು, 2H2O ಒಂದು ಉತ್ಪನ್ನ ಉಂಟಾಯ್ತು. ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಎರಡು ಸೇರಿ ಒಂದಾಗ್ತಕ್ಕಂಥದ್ದು ಇದು ಸಂಯೋಗ ಕ್ರಿಯೆ ಬರುತ್ತೆ. ಈ ರಾಸಾಯನಿಕ ಕ್ರಿಯೆಯನ್ನು ಸಮದೂಗಿಸಿ Mg + O2 gives us MgO ಅಂತ ಕೊಟ್ಟಿದ್ದಾರೆ. ಸಮದೂಗಿಸಿ ಇದು ಸುಮ್ಮನೆ ಒಂದು ಇದಾಗಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವ ಒಂದು ಇದು ಬರ್ಬೇಕಂತಕ್ಕಂದ್ರೆ ಈಗ Mg + O2 gives us MgO2 ಬರ್ಬೇಕಾ ಅಥವಾ 2Mg + 2O2 2MgO ಇಲ್ಲ ಆಲ್ಮೋಸ್ಟ್ ನೋಡ್ತಾ ಹೋದಾಗೆ ಬರ್ತಕ್ಕಂಥ ಒಂದು ಇದು ಅಂತ ಹೇಳಿದ್ರೆ ಸ್ನೇಹಿತರೆ 2Mg + O2 gives us 2MgO ಅಂತಕ್ಕಂಥದ್ದಾಗಿರುತ್ತೆ. ನೋಡಿ ಇದನ್ನ ತಗೊಳ್ತಾ ಹೋದಾಗ Mg 2 ಬರುತ್ತೆ, O ಅಂತಕ್ಕಂಥದ್ದು 4 ಬಂತು. ಸೊ ಬಟ್ ಇದ್ರಲ್ಲಿ ಏನಾಗುತ್ತೆ Mg 2 ಇದೆ ಬಟ್ O ಅಂತಕ್ಕಂಥದ್ದು ಸಹ 2 ಇದೆ. ಬಟ್ ಇದು ಬ್ಯಾಲೆನ್ಸ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಇನ್ನು 3MgO2 ಅಂತ ನೋಡಿದ್ರೆ Mg ಬಂದು 3 ಇದೆ, O2 ಬಂದು 2 ಇದೆ, ಇಲ್ಲಿ Mg 3 ಇದೆ, O ಬಂದು 1 ಇದೆ. ಸೊ ಇದು ಸಹ ಇಂಬ್ಯಾಲೆನ್ಸ್ಡ್. ಇನ್ನು Mg ಇಲ್ಲಿ 2 ಇದೆ ಹೌದಲ್ವಾ. ಸೊ 2 ಇದೆ, O ಅಂತಕ್ಕಂಥದ್ದು ಇದಕ್ಕೆ ಸೇರ್ಕೊಳ್ಳುತ್ತೆ 2MgO ಅಂತ ಹೇಳಿದಾಗ ಈ 2 ಇದಕ್ಕೆ ಎರಡಕ್ಕೂ ಸಹ ಅಪ್ಲೈ ಆಗುತ್ತೆ. ಇಲ್ಲಿ 2 O ಇದೆ ಅಂಡ್ 2 Mg ಇದೆ. ಸೊ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ರಾಶಿಯನ್ನು ಸೃಷ್ಟಿಸಬಹುದು ಹಾಗೂ ಲಯಗೊಳಿಸಬಹುದು. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವಾದಕಗಳು ಉತ್ಪನ್ನಗಳಿಗೆ ಸಮವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇದು ತಪ್ಪು. ಪ್ರತಿವಾದಕಗಳು ಉತ್ಪನ್ನಗಳಿಗೆ ಯಾವಾಗಲೂ ಸಹ ಸಮವಾಗಿರ್ತವೆ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಪರಿಗಣಿಸುವ ಅಗತ್ಯತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಹೇಳಿಕೆ ಅಂತ ಹೇಳಿ ಸ್ನೇಹಿತರೆ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನಾವು ಸೃಷ್ಟಿ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಥವಾ ಅದನ್ನ ನಾಶ ಮಾಡೋದಕ್ಕೂ ಸಹ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಆಪ್ಷನ್ ಏನು ಚೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಬಂದು ರಾಸಾಯನಿಕ ಇದಕ್ಕೆ ಸಂಬಂಧಪಟ್ಟಂತೆ ಸಮೀಕರಣಗಳಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಆಗಿರುತ್ತೆ. 10th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಕೆಮಿಸ್ಟ್ರಿ ಆಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಆಗ್ತಕ್ಕಂಥದ್ದು. ಸೊ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನ್ಸುತ್ತೋ, ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಸುತ್ತೋ ಅವ್ರು ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಏನಾದರೂ ಇದು ನೀವು ಕಮೆಂಟಲ್ಲಿ ತಿಳಿಸ್ಬೋದಾಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ.